ಸರ್ಕಾರ ಅದನ್ನ ಹೇಳಿದೆ, ಸರ್ಕಾರ ಮತ್ತೆ ಹೇಳಿದೆ ಏನು ಅದ್ರ ಬಗ್ಗೆ ಕ್ರಮವನ್ನ ಸೂಕ್ತ. ನಾನು ಕೂಡ ಪೀಠದಿಂದ ಹೇಳ್ತಿದ್ದೀನಿ, ಇದು ವ್ಯವಸ್ಥೆಯ ಒಳಗಡೆ ಯಾರು ಕೂಡ ದೇಶದ ಬಗ್ಗೆ ಯಾರು ಅಗೌರವವಾಗಿ ನಡ್ಕೊಂಡಿದ್ದಾರೆ, ಏನ್ ಮಾಡಿದ್ದಾರೆ, ಅವ್ರ ಬಗ್ಗೆ ಅಷ್ಟೇ ದೊಡ್ಡ ಮನುಷ್ಯ ಆಗಿರ್ಲಿ, ಅವ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸುವಂಥದ್ದು ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಸರ್ಕಾರ ಕೂಡಲೇ ಈಗಿರುವಂತ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ತನಿಖೆಗಳನ್ನ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗತ್ತೆ. ಸರ್ಕಾರ ಇದ್ರೊಳಗಡೆ ಯಾರ ಪರನೂ ನಿಲ್ಲುವಂತ ಒಂದು ವ್ಯವಸ್ಥೆಗಳು ಆಗಬಾರ್ದು. ಹಾಗಾಗಿ ಕ್ರಮವನ್ನ ಜರುಗಿಸಬೇಕು. ಮಾನ್ಯ ಸಾರಿ ತಾವು ಏನ್ ಹೇಳಿದ್ರಿ ಅದನ್ನ ನಾನು ಈಗಾಗಲೇ ಹೇಳಿಕೆಯನ್ನು ಮಾಡಿದ್ದೆ. ಯಾವ ಕಾರಣಕ್ಕೂ ನಾವು ಒಂದು ಗಳಿಗೆ ವಿಳಂಬ ಆಗೋದಿಲ್ಲ. FSL ವರದಿ ಬಂದ ತಕ್ಷಣ ಏನು ಸಂಬಂಧಿತ ಅಧ್ಯಕ್ಷರು ಇಷ್ಟೇ ಹೇಳ್ತೀನಿ, ಯಾವುದೇ ವಿಳಂಬ ಇಲ್ಲದೆ ನಾವು ಸಂಬಂಧಿತ ಯಾರ ಅಪರಾಧಿಗಳು ನಾವು ಸಂಶಯ ಮಾಡ್ತಾ ಇದ್ದೇವೆ ಅವ್ರಿಗೆ ಏನು ತಮ್ಮ ಶಿಕ್ಷೆ ಕೊಡಬೇಕು, ಅವ್ರಿಗೆ ಯಾರು ಎಷ್ಟು ಬೇಗ ಒಂದು ವೇಳೆ ಏನಾದ್ರು ಸತ್ಯ ಇದ್ರೆ ಎಷ್ಟು ಬೇಗ ಅರೆಸ್ಟ್ ಮಾಡಬೇಕು. ಸರ್ಕಾರ ಪಾಕಿಸ್ತಾನದ ಪರ ಘೋಷಣೆ ಕೂಗುವವರನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದೆ ಅನ್ನೋದು ಅವರ ಮಾತಿಂದ ನಮಗೆ ಅರ್ಥ ಆಗ್ತಾ ಇದೆ. ಸಭಾಪತಿ ಅವರೇ, ಯಾವ ಕಾರಣಕ್ಕೂ ಕೂಡ ಸರ್ಕಾರದ ಮಾತನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲದಿರುವಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ಘಟನೆ ನಡೆದು ಇಷ್ಟು ಹೊತ್ತಾಯ್ತು, ನೇರವಾಗಿ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ ಘೋಷಣೆ ಕೂಗಿದವರು. ಆ ಘೋಷಣೆ ಕೂಗಿದವರು ನೋಡಿಯೂ ಕೂಡ ಘೋಷಣೆ ಕೂಗಿಲ್ಲ, ಅದು ರಾಷ್ಟ್ರ ವಿರೋಧಿ ಘೋಷಣೆ ಅಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಸರ್ಕಾರದ ಮಾತನ್ನು ಒಂದು ಹೆಜ್ಜೆ ನಮಗೆ ಸಾಧ್ಯ ಇಲ್ಲ. ಸರ್ಕಾರ ಆರೋಪಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದೆ. ಸರ್ಕಾರ ಆರೋಪಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದೆ. ಸರ್ಕಾರ ಆರೋಪಿಗಳ ರಕ್ಷಣೆ ನಿಂತಿರುವುದರಿಂದ ಸರ್ಕಾರ ರಾಜೀನಾಮೆ ಕೊಡಬೇಕಾದಂತ ಸ್ಥಾನದಲ್ಲಿದೆ, ಅಪರಾಧಿ ಸ್ಥಾನದಲ್ಲಿದೆ ಸರ್ಕಾರ. ಯಾವ ಕಾರಣಕ್ಕೂ ಕೂಡ ಅವ್ರ ಮಾತನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ನಮಗೆ. ಸರಿ, ಆಯ್ತು, ಕೂತ್ಕೊಳ್ಳಿ. ಆಯ್ತು, ಈಗ ಸರ್ಕಾರ ಉತ್ತರ ಕೊಟ್ಟಿದೆ. ಇದಕ್ಕಿಂತ ಮೇಲೆ ನಾವು ಸರ್ಕಾರದಿಂದ ಇನ್ನೇನು ಹೇಳಕ್ಕಾಗೋದಿಲ್ಲ. ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಚಾಮುಂಡೇಶ್ವರಿ ಕ್ಷೇತ್ರ ಪ್ರಾಧಿಕಾರ ವಿಧೇಯಕ ಪರ್ಯಾಲೋಚನೆಗೆ ತೆಗೆದುಕೊಳ್ಳಬೇಕೆಂದು ಸೂಚಿಸುತ್ತೇನೆ. ಯಾವುದು ವಿಚಾರಗಳನ್ನ ಮತ್ತೆ ಬೇಕಾದ್ರೆ ಬಜೆಟ್ ಮೇಲೆ ಮಾತಾಡಿ ಅದು ಕೊಡ್ತೀವಿ. ಸ್ಪಷ್ಟ ಅಭಿಪ್ರಾಯ ಸಭಾಪತಿಗಳೇ, 3 ಬಿಲ್ಲು ಅವಕಾಶ ಕೊಟ್ಟರೆ ಹೇಳ್ತೇನೆ. ಎಲ್ಲರೂ ಮಾತಾಡ್ತಾರೆ. ನಮ್ಮ ಸ್ಪಷ್ಟ ಅಭಿಪ್ರಾಯ ಏನಾಯ್ತು, ಇದು ತನಿಖೆ ಅಂತಕ್ಕಂಥ ಹೆಸರಿನಲ್ಲಿ ಮುಚ್ಚಾಕುವಂತ ನಾಟಕವನ್ನ ಸರ್ಕಾರ ಮಾಡ್ತಾ ಇದೆ. ತನಿಖೆ ಅಲ್ಲ, ಕೂಡಲೇ ಅರೆಸ್ಟ್ ಮಾಡಬೇಕು. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 24 ಪರ್ಯಾಲೋಚನೆ ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಸರ್ಕಾರ ಅರೆಸ್ಟ್ ಮಾಡಿಲ್ಲ, ಬರೇ ಖಂಡಿಸ್ತಾ ಇರೋದು, ಮಾಡಿಲ್ಲ ಇದುವರೆಗೆ. ಈ ಸರ್ಕಾರದ ಮೃದು ಧೋರಣೆಯಿಂದಲೇ ಖಂಡಿಸಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಾಲಯ ಇದೆ. ಸುಮಾರು 600 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ದೇವಾಲಯ. ಪ್ರತಿ ವರ್ಷ 50 ಲಕ್ಷ ಜನ ಅಲ್ಲಿ ಭಕ್ತಾದಿಗಳು ಬರ್ತಾರೆ. ಸಭಾಧ್ಯಕ್ಷರೇ, ಈ ವಿಚಾರದಲ್ಲಿ ಸುಮಾರು 14 ಎಕರೆ ಜಾಗದಲ್ಲಿ ಇರ್ತಕ್ಕಂಥ ಜಾಗ ನಿನ್ಗೆ ಸುಮಾರು ಶುಕ್ರವಾರ, ಭಾನುವಾರ ಮತ್ತೆ ಆಷಾಢದಲ್ಲಿ ಮತ್ತೆ ರಜಾ ದಿನಗಳಲ್ಲಿ ಮತ್ತೆ ದಸರಾ ಹಬ್ಬದಲ್ಲಿ ಹೆಚ್ಚಿನ ಜನ ಬರ್ತಾರೆ. ಮತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲೂ ಕೂಡ ಹೆಚ್ಚಿನ ಸಮಯದಲ್ಲಿ ಬರ್ತಾರೆ. ಸಭಾಧ್ಯಕ್ಷರೇ, ಅಲ್ಲಿ ವ್ಯವಸ್ಥಿತವಾಗಿ ದರ್ಶನ ಆಗಬೇಕು, ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು, ದಾಸೋಹ ಭವನ ಆಗಬೇಕು, ಕುಡಿಯುವ ನೀರು, ಶೌಚಾಲಯ ಮತ್ತು ಬಸ್ ಸೌಕರ್ಯ, ನೆರಳು ವ್ಯವಸ್ಥೆ ಎಲ್ಲ ಆಗಬೇಕು ಅಂತ ಇದೆ. ಮತ್ತು ಹುಂಡಿನಲ್ಲೂ ಕೂಡ ಅಲ್ಲಿ ಸಭಾಧ್ಯಕ್ಷರೇ ಪ್ರತಿ ವರ್ಷ 53 ಕೋಟಿ ಅಲ್ಲಿ ಬರುತ್ತೆ. ಮತ್ತು ಈಗಾಗಲೇ ಸೇವಿಂಗ್ಸಲ್ಲೂ ಕೂಡ ಸುಮಾರು 150 ಕೋಟಿ ಇದೆ. ಇದು ಪ್ರಾಧಿಕಾರ ಆಗಬೇಕು. ಇದಕ್ಕೆ ಮುಖ್ಯಮಂತ್ರಿಗಳು ಚೇರ್ಮನ್ ಆಗಿರ್ತಾರೆ, ಹಾಗೆ ಮುಜರಾಯಿ ಮಂತ್ರಿಗಳು ಉಪಾಧ್ಯಕ್ಷರಾಗಿರ್ತಾರೆ, ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಉಪಾಧ್ಯಕ್ಷರಾಗಿರ್ತಾರೆ, ಮತ್ತು ಟೂರಿಸಂ ಮಿನಿಸ್ಟರ್ ಉಪಾಧ್ಯಕ್ಷರಾಗಿರ್ತಾರೆ, ಲೋಕಲ್ MLA ಇರ್ತಾರೆ, MP ಇರ್ತಾರೆ, MLC ಇರ್ತಾರೆ, ಮತ್ತು ಸ್ಟೇಟ್ ಲೆವೆಲ್ ಕಮಿಟಿ ಇರುತ್ತೆ, ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಇರುತ್ತೆ,
ಇದನ್ನ ಅನುಮೋದನೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ಸಭಾಧ್ಯಕ್ಷರು. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2024 ಪರ್ಯಾಯ ಲೋಚಿಸಬೇಕೆಂದು ಸೂಚಿಸಿತು. 2024 ಅನುಮೋದಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಘಾಟಿ ಸುಬ್ರಹ್ಮಣ್ಯಂ ಅಂತ ಯಾವುದಮ್ಮ ಈಗ ತಾನೆ ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.